ನಟಿ ಕಾರುಣ್ಯ ರಾಮ್ ತಂಗಿಯ ವಿರುದ್ಧ ವಂಚನೆ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಸಿಬಿ ಪೊಲೀಸರ ಮುಂದೆ ಕಾರುಣ್ಯ ರಾಮ್ ವಿಚಾರಣೆಗೆ ಅಂತ ಹಾಜರಾಗಿದ್ದಾರೆ. ವಿಚಾರಣೆ ಮುಗಿದ ನಂತರ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನ ನಟಿ ಕಾರುಣ್ಯ ರಾಮ್ ನೀಡಿಲ್ಲ. 5 ಜನರ ವಿರುದ್ಧ ದೂರು ಕೊಟ್ಟಿರುವಂತಹ ವಿಚಾರ ಗೊತ್ತಾಗಿದೆ. ಆ 5 ಜನ ಯಾರು, ಏನು, ಎತ್ತ ಅನ್ನೋದ್ರ ಬಗ್ಗೆ ಕಾರುಣ್ಯ ರಾಮ್ ಪ್ರತಿಕ್ರಿಯೆ ನೀಡಿಲ್ಲ. ಕಾರುಣ್ಯ ರಾಮ್ ತಂಗಿ ಸಮೃದ್ಧಿ ರಾಮ್ ವಿರುದ್ಧ 25 ಲಕ್ಷ ರೂಪಾಯಿ ವಂಚನೆ ಆರೋಪದ ಹಿನ್ನೆಲೆ ದೂರು ದಾಖಲಾಗಿತ್ತು. ಪ್ರಕರಣದ ಬಗ್ಗೆ ಪ್ರತಿಕ್ರಿಯಿಸೋದಕ್ಕೆ ಕಾರುಣ್ಯ ರಾಮ್ ನಕಾರ ವ್ಯಕ್ತಪಡಿಸಿದ್ದಾರೆ. ನಟಿ ಕಾರುಣ್ಯ ರಾಮ್ 5 ಜನರ ವಿರುದ್ಧ ದೂರನ್ನ ದಾಖಲಿಸಿರೋದು ಅಂತಷ್ಟೇ ಹೇಳಿ ಅಲ್ಲಿಂದ ಹೊರಟಿದ್ದಾರೆ. ನನಗಾಗಿ ಪ್ರಾಬ್ಲಮ್ 5 ಜನದಿಂದ ಎಲ್ಲ ಪೊಲೀಸ್ ಕ್ಲಿಯರ್ ಮಾಡಿದ್ದಾರೆ. ಅವ್ರು ತನಿಖೆ ಕರೆದಿದ್ರು, ನಾವು ಬಂದಿದ್ದೆ ಅಷ್ಟೇ. ನಿಮ್ಮ ಹತ್ರ ಬಂದು ನಾನು ಪ್ರಾಬ್ಲಮ್ ಹೇಳಿದ್ರೆ ಸಾಲ್ವ್ ಆಗುವಂಥದ್ದಲ್ಲ. ಪ್ರಾಬ್ಲಮ್ ಸಾಲ್ವ್ ಮಾಡೋದು ನಾನು ದಯವಿಟ್ಟು ಬಿಡ್ತೀರಾ? ನಟಿ ಕಾರುಣ್ಯ ರಾಮ್ ತಂಗಿಯ ವಿರುದ್ಧ ವಂಚನೆ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಸಿಬಿ ಪೊಲೀಸರ ಮುಂದೆ ಕಾರುಣ್ಯ ರಾಮ್ ವಿಚಾರಣೆಗೆ ಅಂತ ಹಾಜರಾಗಿದ್ದಾರೆ. ವಿಚಾರಣೆ ಮುಗಿದ ನಂತರ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನ ನಟಿ ಕಾರುಣ್ಯ ರಾಮ್ ನೀಡಿಲ್ಲ. 5 ಜನರ ವಿರುದ್ಧ ದೂರು ಕೊಟ್ಟಿರುವಂತಹ ವಿಚಾರ ಗೊತ್ತಾಗಿದೆ. ಆ 5 ಜನ ಯಾರು, ಏನು, ಎತ್ತ ಅನ್ನೋದ್ರ ಬಗ್ಗೆ ಕಾರುಣ್ಯ ರಾಮ್ ಪ್ರತಿಕ್ರಿಯೆ ನೀಡಿಲ್ಲ. ಕಾರುಣ್ಯ ರಾಮ್ ತಂಗಿ ಸಮೃದ್ಧಿ ರಾಮ್ ವಿರುದ್ಧ 25 ಲಕ್ಷ ರೂಪಾಯಿ ವಂಚನೆ ಆರೋಪದ ಹಿನ್ನೆಲೆ ದೂರು ದಾಖಲಾಗಿತ್ತು. ಪ್ರಕರಣದ ಬಗ್ಗೆ ಪ್ರತಿಕ್ರಿಯಿಸೋದಕ್ಕೆ ಕಾರುಣ್ಯ ರಾಮ್ ನಕಾರ ವ್ಯಕ್ತಪಡಿಸಿದ್ದಾರೆ. ನಟಿ ಕಾರುಣ್ಯ ರಾಮ್ 5 ಜನರ ವಿರುದ್ಧ ದೂರನ್ನ ದಾಖಲಿಸಿರೋದು ಅಂತಷ್ಟೇ ಹೇಳಿ ಅಲ್ಲಿಂದ ಹೊರಟಿದ್ದಾರೆ. ನನಗಾಗಿ ಪ್ರಾಬ್ಲಮ್ 5 ಜನದಿಂದ ಎಲ್ಲ ಪೊಲೀಸ್ ಕ್ಲಿಯರ್ ಮಾಡಿದ್ದಾರೆ. ಅವ್ರು ತನಿಖೆ ಕರೆದಿದ್ರು, ನಾವು ಬಂದಿದ್ದೆ ಅಷ್ಟೇ. ನಿಮ್ಮ ಹತ್ರ ಬಂದು ನಾನು ಪ್ರಾಬ್ಲಮ್ ಹೇಳಿದ್ರೆ ಸಾಲ್ವ್ ಆಗುವಂಥದ್ದಲ್ಲ. ಪ್ರಾಬ್ಲಮ್ ಸಾಲ್ವ್ ಮಾಡೋದು ನಾನು ದಯವಿಟ್ಟು ಬಿಡ್ತೀರಾ? ನಟಿ ಕಾರುಣ್ಯ ರಾಮ್ ತಂಗಿಯ ವಿರುದ್ಧ ವಂಚನೆ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಸಿಬಿ ಪೊಲೀಸರ ಮುಂದೆ ಕಾರುಣ್ಯ ರಾಮ್ ವಿಚಾರಣೆಗೆ ಅಂತ ಹಾಜರಾಗಿದ್ದಾರೆ. ವಿಚಾರಣೆ ಮುಗಿದ ನಂತರ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನ ನಟಿ ಕಾರುಣ್ಯ ರಾಮ್ ನೀಡಿಲ್ಲ. 5 ಜನರ ವಿರುದ್ಧ ದೂರು ಕೊಟ್ಟಿರುವಂತಹ ವಿಚಾರ ಗೊತ್ತಾಗಿದೆ. ಆ 5 ಜನ ಯಾರು, ಏನು, ಎತ್ತ ಅನ್ನೋದ್ರ ಬಗ್ಗೆ ಕಾರುಣ್ಯ ರಾಮ್ ಪ್ರತಿಕ್ರಿಯೆ ನೀಡಿಲ್ಲ. ಕಾರುಣ್ಯ ರಾಮ್ ತಂಗಿ ಸಮೃದ್ಧಿ ರಾಮ್ ವಿರುದ್ಧ 25 ಲಕ್ಷ ರೂಪಾಯಿ ವಂಚನೆ ಆರೋಪದ ಹಿನ್ನೆಲೆ ದೂರು ದಾಖಲಾಗಿತ್ತು. ಪ್ರಕರಣದ ಬಗ್ಗೆ ಪ್ರತಿಕ್ರಿಯಿಸೋದಕ್ಕೆ ಕಾರುಣ್ಯ ರಾಮ್ ನಕಾರ ವ್ಯಕ್ತಪಡಿಸಿದ್ದಾರೆ. ನಟಿ ಕಾರುಣ್ಯ ರಾಮ್ 5 ಜನರ ವಿರುದ್ಧ ದೂರನ್ನ ದಾಖಲಿಸಿರೋದು ಅಂತಷ್ಟೇ ಹೇಳಿ ಅಲ್ಲಿಂದ ಹೊರಟಿದ್ದಾರೆ. ನನಗಾಗಿ ಪ್ರಾಬ್ಲಮ್ 5 ಜನದಿಂದ ಎಲ್ಲ ಪೊಲೀಸ್ ಕ್ಲಿಯರ್ ಮಾಡಿದ್ದಾರೆ. ಅವ್ರು ತನಿಖೆ ಕರೆದಿದ್ರು, ನಾವು ಬಂದಿದ್ದೆ ಅಷ್ಟೇ. ನಿಮ್ಮ ಹತ್ರ ಬಂದು ನಾನು ಪ್ರಾಬ್ಲಮ್ ಹೇಳಿದ್ರೆ ಸಾಲ್ವ್ ಆಗುವಂಥದ್ದಲ್ಲ. ಪ್ರಾಬ್ಲಮ್ ಸಾಲ್ವ್ ಮಾಡೋದು ನಾನು ದಯವಿಟ್ಟು ಬಿಡ್ತೀರಾ? ನಟಿ ಕಾರುಣ್ಯ ರಾಮ್ ತಂಗಿಯ ವಿರುದ್ಧ ವಂಚನೆ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಸಿಬಿ ಪೊಲೀಸರ ಮುಂದೆ ಕಾರುಣ್ಯ ರಾಮ್ ವಿಚಾರಣೆಗೆ ಅಂತ ಹಾಜರಾಗಿದ್ದಾರೆ. ವಿಚಾರಣೆ ಮುಗಿದ ನಂತರ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನ ನಟಿ ಕಾರುಣ್ಯ ರಾಮ್ ನೀಡಿಲ್ಲ. 5 ಜನರ ವಿರುದ್ಧ ದೂರು ಕೊಟ್ಟಿರುವಂತಹ ವಿಚಾರ ಗೊತ್ತಾಗಿದೆ. ಆ 5 ಜನ ಯಾರು, ಏನು, ಎತ್ತ ಅನ್ನೋದ್ರ ಬಗ್ಗೆ ಕಾರುಣ್ಯ ರಾಮ್ ಪ್ರತಿಕ್ರಿಯೆ ನೀಡಿಲ್ಲ. ಕಾರುಣ್ಯ ರಾಮ್ ತಂಗಿ ಸಮೃದ್ಧಿ ರಾಮ್ ವಿರುದ್ಧ 25 ಲಕ್ಷ ರೂಪಾಯಿ ವಂಚನೆ ಆರೋಪದ ಹಿನ್ನೆಲೆ ದೂರು ದಾಖಲಾಗಿತ್ತು. ಪ್ರಕರಣದ ಬಗ್ಗೆ ಪ್ರತಿಕ್ರಿಯಿಸೋದಕ್ಕೆ ಕಾರುಣ್ಯ ರಾಮ್ ನಕಾರ ವ್ಯಕ್ತಪಡಿಸಿದ್ದಾರೆ. ನಟಿ ಕಾರುಣ್ಯ ರಾಮ್ 5 ಜನರ ವಿರುದ್ಧ ದೂರನ್ನ ದಾಖಲಿಸಿರೋದು ಅಂತಷ್ಟೇ ಹೇಳಿ ಅಲ್ಲಿಂದ ಹೊರಟಿದ್ದಾರೆ.
ನನಗಾಗಿದ್ದ ಪ್ರಾಬ್ಲಮ್ 5 ಜನದಿಂದ ಮೇಡಮ್ ಒಂದು ನಿಮಿಷ ಮೇಡಮ್ ಒಂದು ನಿಮಿಷ ಅದನ್ನ ಹೇಳ್ಬಿಡೋಗಿ ಮೇಡಮ್ ಅದನ್ನ ಹೇಳ್ಬಿಡೋಗಿ ಮೇಡಮ್ ಸರ್ ಎಲ್ಲ ಪೊಲೀಸ್ ಅವ್ರು ಕ್ಲಿಯರ್ ಮಾಡಿದ್ದಾರೆ. ಅವ್ರು ತನಿಖೆ ಕರೆದಿದ್ರು, ನಾವು ಬಂದಿದ್ದೆ ಅಷ್ಟೇ. ಮೇಡಮ್ ಏನು ಕೇಳಿದ್ರು ಮೇಡಮ್ ಬಾಬುರಾವ್ ಮುಂದೆ ಕೇಳಿ ಮೇಡಮ್ ಏನು ಕೇಳಿದ್ರು ನಿಮ್ಮ ಹತ್ರ ಬಂದು ನಾನು ಪ್ರಾಬ್ಲಮ್ ಹೇಳಿದ್ರೆ ಸಾಲ್ವ್ ಆಗುವಂಥದ್ದಲ್ಲ. ಪ್ರಾಬ್ಲಮ್ ಸಾಲ್ವ್ ಮಾಡೋದು ನಾನು ಕೊಡ್ತೀನಿ. ಮೇಡಮ್ ಯಾರು ಮೇಡಮ್ 5 ಜನ ಕಂಪ್ಲೇಂಟ್ ಕೊಟ್ಟಿರಲ್ಲ 5 ಜನ ಯಾರು ಮೇಡಮ್ ಸರ್ ಯಾರು ದಯವಿಟ್ಟು ಬಿಡ್ತೀರಾ? ನಟಿ ಕಾರುಣ್ಯ ರಾಮ್ ತಂಗಿಯ ವಿರುದ್ಧ ವಂಚನೆ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಸಿಬಿ ಪೊಲೀಸರ ಮುಂದೆ ಕಾರುಣ್ಯ ರಾಮ್ ವಿಚಾರಣೆಗೆ ಅಂತ ಹಾಜರಾಗಿದ್ದಾರೆ. ವಿಚಾರಣೆ ಮುಗಿದ ನಂತರ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನ ನಟಿ ಕಾರುಣ್ಯ ರಾಮ್ ನೀಡಿಲ್ಲ. 5 ಜನರ ವಿರುದ್ಧ ದೂರು ಕೊಟ್ಟಿರುವಂತಹ ವಿಚಾರ ಗೊತ್ತಾಗಿದೆ. ಆ 5 ಜನ ಯಾರು, ಏನು, ಎತ್ತ ಅನ್ನೋದ್ರ ಬಗ್ಗೆ ಕಾರುಣ್ಯ ರಾಮ್ ಪ್ರತಿಕ್ರಿಯೆ ನೀಡಿಲ್ಲ. ಕಾರುಣ್ಯ ರಾಮ್ ತಂಗಿ ಸಮೃದ್ಧಿ ರಾಮ್ ವಿರುದ್ಧ 25 ಲಕ್ಷ ರೂಪಾಯಿ ವಂಚನೆ ಆರೋಪದ ಹಿನ್ನೆಲೆ ದೂರು ದಾಖಲಾಗಿತ್ತು. ಪ್ರಕರಣದ ಬಗ್ಗೆ ಪ್ರತಿಕ್ರಿಯಿಸೋದಕ್ಕೆ ಕಾರುಣ್ಯ ರಾಮ್ ನಕಾರ ವ್ಯಕ್ತಪಡಿಸಿದ್ದಾರೆ. ನಟಿ ಕಾರುಣ್ಯ ರಾಮ್ 5 ಜನರ ವಿರುದ್ಧ ದೂರನ್ನ ದಾಖಲಿಸಿರೋದು ಅಂತಷ್ಟೇ ಹೇಳಿ ಅಲ್ಲಿಂದ ಹೊರಟಿದ್ದಾರೆ. ನನಗಾಗಿದ್ದ ಪ್ರಾಬ್ಲಮ್ 5 ಜನದಿಂದ. ಮೇಡಮ್ ಒಂದು ನಿಮಿಷ ಮೇಡಮ್ ಒಂದು ನಿಮಿಷ ಅದನ್ನ ಹೇಳ್ಬಿಡೋಗಿ ಮೇಡಮ್ ಅದನ್ನ ಹೇಳ್ಬಿಡೋಗಿ ಮೇಡಮ್ ಸರ್ ಎಲ್ಲ ಪೊಲೀಸ್ ಅವ್ರು ಕ್ಲಿಯರ್ ಮಾಡಿದ್ದಾರೆ. ಅವ್ರು ತನಿಖೆ ಕರೆದಿದ್ರು, ನಾವು ಬಂದಿದ್ದೆ ಅಷ್ಟೇ. ಮೇಡಮ್ ಏನು ಕೇಳಿದ್ರು ಮೇಡಮ್ ಬಾಬುರಾವ್ ಮುಂದೆ ಕೇಳಿ ಮೇಡಮ್ ಏನು ಕೇಳಿದ್ರು ನಿಮ್ಮ ಹತ್ರ ಬಂದು ನಾನು ಪ್ರಾಬ್ಲಮ್ ಹೇಳಿದ್ರೆ ಸಾಲ್ವ್ ಆಗುವಂಥದ್ದಲ್ಲ. ಪ್ರಾಬ್ಲಮ್ ಸಾಲ್ವ್ ಮಾಡೋದು ನಾನು ಕೊಡ್ತೀನಿ. ಮೇಡಮ್ ಯಾರು ಮೇಡಮ್ 5 ಜನ ಕಂಪ್ಲೇಂಟ್ ಕೊಟ್ಟಿರಲ್ಲ 5 ಜನ ಯಾರು ಮೇಡಮ್ ಸರ್ ಯಾರು ದಯವಿಟ್ಟು ಬಿಡ್ತೀರಾ? ನಟಿ ಕಾರುಣ್ಯ ರಾಮ್ ತಂಗಿಯ ವಿರುದ್ಧ ವಂಚನೆ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಸಿಬಿ ಪೊಲೀಸರ ಮುಂದೆ ಕಾರುಣ್ಯ ರಾಮ್ ವಿಚಾರಣೆಗೆ ಅಂತ ಹಾಜರಾಗಿದ್ದಾರೆ. ವಿಚಾರಣೆ ಮುಗಿದ ನಂತರ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನ ನಟಿ ಕಾರುಣ್ಯ ರಾಮ್ ನೀಡಿಲ್ಲ. 5 ಜನರ ವಿರುದ್ಧ ದೂರು ಕೊಟ್ಟಿರುವಂತಹ ವಿಚಾರ ಗೊತ್ತಾಗಿದೆ. ಆ 5 ಜನ ಯಾರು, ಏನು, ಎತ್ತ ಅನ್ನೋದ್ರ ಬಗ್ಗೆ ಕಾರುಣ್ಯ ರಾಮ್ ಪ್ರತಿಕ್ರಿಯೆ ನೀಡಿಲ್ಲ. ಕಾರುಣ್ಯ ರಾಮ್ ತಂಗಿ ಸಮೃದ್ಧಿ ರಾಮ್ ವಿರುದ್ಧ 25 ಲಕ್ಷ ರೂಪಾಯಿ ವಂಚನೆ ಆರೋಪದ ಹಿನ್ನೆಲೆ ದೂರು ದಾಖಲಾಗಿತ್ತು. ಪ್ರಕರಣದ ಬಗ್ಗೆ ಪ್ರತಿಕ್ರಿಯಿಸೋದಕ್ಕೆ ಕಾರುಣ್ಯ ರಾಮ್ ನಕಾರ ವ್ಯಕ್ತಪಡಿಸಿದ್ದಾರೆ. ನಟಿ ಕಾರುಣ್ಯ ರಾಮ್ 5 ಜನರ ವಿರುದ್ಧ ದೂರನ್ನ ದಾಖಲಿಸಿರೋದು ಅಂತಷ್ಟೇ ಹೇಳಿ ಅಲ್ಲಿಂದ ಹೊರಟಿದ್ದಾರೆ. ನನಗಾಗಿದ್ದ ಪ್ರಾಬ್ಲಮ್ 5 ಜನದಿಂದ. ಮೇಡಮ್ ಒಂದು ನಿಮಿಷ ಮೇಡಮ್ ಒಂದು ನಿಮಿಷ ಅದನ್ನ ಹೇಳ್ಬಿಡೋಗಿ ಮೇಡಮ್ ಅದನ್ನ ಹೇಳ್ಬಿಡೋಗಿ ಮೇಡಮ್ ಸರ್ ಎಲ್ಲ ಪೊಲೀಸ್ ಅವ್ರು ಕ್ಲಿಯರ್ ಮಾಡಿದ್ದಾರೆ. ಅವ್ರು ತನಿಖೆ ಕರೆದಿದ್ರು, ನಾವು ಬಂದಿದ್ದೆ ಅಷ್ಟೇ. ಮೇಡಮ್ ಏನು ಕೇಳಿದ್ರು ಮೇಡಮ್ ಬಾಬುರಾವ್ ಮುಂದೆ ಕೇಳಿ ಮೇಡಮ್ ಏನು ಕೇಳಿದ್ರು ನಿಮ್ಮ ಹತ್ರ ಬಂದು ನಾನು ಪ್ರಾಬ್ಲಮ್ ಹೇಳಿದ್ರೆ ಸಾಲ್ವ್ ಆಗುವಂಥದ್ದಲ್ಲ. ಪ್ರಾಬ್ಲಮ್ ಸಾಲ್ವ್ ಮಾಡೋದು ನಾನು ಕೊಡ್ತೀನಿ. ಮೇಡಮ್ ಯಾರು ಮೇಡಮ್ 5 ಜನ ಕಂಪ್ಲೇಂಟ್ ಕೊಟ್ಟಿರಲ್ಲ 5 ಜನ